ಸಮಸ್ತ ನಾಡಿನ ಜನತೆಗೆ ನಮಸ್ಕಾರಗಳು ತಿಳಿಸುತ್ತಾ ಬೆಂಗಳೂರು ಪೂರ್ವ ತಾಲೂಕು KR ಹೋಬಳಿ ಮಾದೇಪುರ ಕ್ಷೇತ್ರದ ಬೆಳ್ತೂರು ವಾರ್ಡ್ನ ಸಾದರಮಂಗಲ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದ ಅಣ್ಣ ಮಹೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಅಣ್ಣ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಗಿದ್ದು, ಮೊದಲ ದಿನ ದೇವಿನ ಕರ್ಕೊಂಡು ಬಂದು ಪೂಜೆ ಮತ್ತು ಹೋಮ ಇತ್ತು. 2ನೇ ದಿನ ವಾದ್ಯಗೋಷ್ಠಿ ಮತ್ತು ವಿವಿಧ ಕಾರ್ಯಕ್ರಮಗಳಿತ್ತು. ಹಾಗೂ 3ನೇ ದಿನ ಇವತ್ತು ವಾದ್ಯಗೋಷ್ಠಿ ಸಮೇತ ಊರಿನ ರಾಜಬೀದಿಗಳಲ್ಲಿ ಅಣ್ಣಮ್ಮ ತಾಯಿಯ ಒಂದು ಮೆರವಣಿಗೆ ಮಾಡಿ ಇವತ್ತಿನ ಬೀಳ್ಕೊಡುಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಸಂಪೂರ್ಣವಾಗಿ ಶ್ರಮಿಸಿದಂಥ ನಮ್ಮ ಸ್ನೇಹಿತರಾದ ಮಧು ಮತ್ತು ತಂಡದವರಿಗೆ ಅಭಿನಂದನೆಗಳು ತಿಳಿಸುತ್ತಾ ಇವತ್ತಿನ ದಿನ ಹಾಗೆಯೇ ಸಾದರಮಂಗಲ ಗ್ರಾಮದ ಹಿರಿಯ ನಾಗರಿಕರು ಹಾಗೂ ನಮ್ಮ ಆನಂದ್ ರೆಡ್ಡಿ ಅವರು ಬಂದಿದ್ದಾರೆ, ಸಂಜಯ್ ಅವರಿದ್ದಾರೆ, ಪ್ರೇಮ್ ಕುಮಾರ್ ಅವರಿದ್ದಾರೆ, ಹಾಗೂ ವಿಜಯ್ ಕುಮಾರ್ ಅವರಿದ್ದಾರೆ. ಇನ್ನೂ ಹಲವಾರು ನಮ್ಮ ಸ್ನೇಹಿತರು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಭಾಳ ಶ್ರಮವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ಇವತ್ತು ನಮ್ಮ ಮುಖಾಂತರ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮನ್ನೆಲ್ಲರನ್ನು ಕುರಿತು ನಮ್ಮ ಆನಂದ್ ರೆಡ್ಡಿ ಅವರು ಒಂದೆರಡು ಮಾತು ಮಾತಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. 2 ವರ್ಷದಿಂದ ನಾವು ಸುರೇಶ ಎಲ್ಲ ಸೇರಿ ಯಲ್ಲಮ್ಮ ದೇವರನ್ನು 2 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ನಾವು ನಮ್ಮ ಸಾದರಮಂಗಲ ಗ್ರಾಮಕ್ಕೆ ಎಲ್ಲ ರೀತಿ ಕಾರ್ಯಕ್ರಮಗಳು ಮಾಡ್ತಾರೆ. ಆದರೆ ನಾವು ಅಣ್ಣಮ್ಮನ್ನು ತರಬೇಕಂದ್ಬಿಟ್ಟು ಹೋದ ವರ್ಷನಿಂದ ನಾವು ಡಿಸೈಡ್ ಮಾಡಿದ್ವಿ. ಹೋದ ವರ್ಷ ನಾವು ಇದರಲ್ಲಿ ಒಂದು 30% ಮಾಡಿದ್ರಿ. ಈಗಿಂತ ನಾನೇನು ಪ್ಲಾನ್ ಹಾಕ್ಕೊಂಡಿದ್ನೋ ಅದನ್ನೆಲ್ಲ ಸಂಪೂರ್ಣವಾಗಿ ಫುಲ್ಫಿಲ್ ಮಾಡಿದ್ದೀನಿ. ಮತ್ತು ಬೇರೆ ಸುತ್ತಮುತ್ತ ಊರುಗಳಲ್ಲಿ ಇದಕ್ಕಿಂತ ಚೆನ್ನಾಗಿ ಕಾರ್ಯಕ್ರಮಗಳಾಗ್ಬೋದು. ಮುಂದಿನ ದಿನಗಳಲ್ಲಿ ಬೇರೆ ಊರುಗಳನ್ನೆಲ್ಲ ಮೀರ್ಸೋ ಥರ ಕಾರ್ಯಕ್ರಮ ಮಾಡೋ ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ. ಆ ದೇವರ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಏನು ಸಾದರಮಂಗಲ ಗ್ರಾಮದಲ್ಲಿ 2ನೇ ಅಣ್ಣಮ್ಮನ ವಾರ್ಷಿಕೋತ್ಸವ ಉತ್ಸವ ನಡೀತಿದ್ದು. ಈ ಉತ್ಸವ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆದಿದ್ದು, ಮೊದಲನೇ ದಿನ ಅದ್ದೂರಿಯಾಗಿ ಯಲ್ಲಮ್ಮ ದೇವಸ್ಥಾನ ತರೋದು, 2ನೇ ದಿನ ಬಂದು ವಾದ್ಯಗೋಷ್ಠಿ, ಅದೇ ರೀತಿ 3ನೇ ದಿನ ನಮ್ಮ ಸಾದರಮಂಗಲ ರಾಜ್ಯ ಬೀದಿಗಳ ಮೆರವಣಿಗೆ ಇದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರಾದ ಅರವಿಂದ ಮೋಳಿ ಸಾಹೇಬರು ಸಹ ಬಂದಿದ್ದರು. ಅವರು ಬಂದು ಸಹ ನಮ್ಮ ಸಾದರಮಂಗಲ ಗ್ರಾಮಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮೆಲ್ಲ ಸ್ನೇಹಿತರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಬೆಂಗಳೂರು ನಗರ ದೇವತೆ ಶ್ರೀ ಅಣ್ಣಮ್ಮ ತಾಯಿಯ 2ನೇ ವರ್ಷದ ಅದ್ದೂರಿ ಉತ್ಸವವನ್ನು ಸಾದರಮಂಗಲ ಗ್ರಾಮದಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀರಿ. ಈಗೇನು ಸಾದರಮಂಗಲ ಅಣ್ಣಮ್ಮ ದೇವಿ ಉತ್ಸವವನ್ನು ಮಾಡ್ತಾಯಿದ್ದೀರಿ, ಎಲ್ಲ ನಮ್ಮ ಸಾದರಮಂಗಲ ತಂಡದವರಾಗಿರ್ಬೋದು, ನಮ್ಮ ಮಧುವಣ್ಣ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಸಂಜಯ್ ಆಗಿರ್ಬೋದು, ನಮ್ಮ ಊರಿನ ಮುಖಂಡ ಆನಂದ ಆಗಿರ್ಬೋದು, ಇನ್ನು ಸುಮಾರು ವಿಜಯ್ ಕುಮಾರ್ ಆಗಿರ್ಬೋದು, ನಮ್ಮ ಸಾದರಮಂಗಲ ತಂಡ ಎಲ್ಲ ಸೇರಿ ಅಣ್ಣಮ್ಮ ಉತ್ಸವವನ್ನು ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. 3 ದಿನಗಳ ಉತ್ಸವ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಉತ್ಸವ ಮಾಡಿ ಒಂದೊಂದು ದಿನ ಒಂದೊಂದು ಇದು ಮಾಡಿ ಮಹಿಳೆ ರಂಗೋಲಿ ಸ್ಪರ್ಧೆ ಮತ್ತು ಮಡಿಕೆ ಹೊಡೆಯೋ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಮಾಡಿ ಫುಲ್ ಯಶಸ್ವಿ ಮಾಡ್ತಾಯಿದ್ದಾರೆ. ಈ ಒಂದು ಅಣ್ಣಮ್ಮ ತಾಯಿ ಉತ್ಸವ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾನು ಮುಂದಿನ ವರ್ಷ ಚೆನ್ನಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಅಣ್ಣಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈಗ ನಾನು ಮಾತು ಮುಗಿಸ್ತೀನಿ.